ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಿರಣ್ ಮಂಜುದರ್ಶ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ ಸರ್. ಅವರ ಚೀನಾ ಉದ್ಯಮಿ ಒಬ್ಬರು ಬಂದು ಈ ಬೆಂಗಳೂರಿನ ರಸ್ತೆಗಳು ಯಾಕೆ ಈ ತರ ಇದಾವೆ ಅನ್ನುವಂತ ಎಲ್ಲ ಪ್ರಶ್ನೆಗಳನ್ನ ಮಾಡಿದಾರೆ. ಸರ್ಕಾರ ಏನ್ ಸಪೋರ್ಟ್ ಮಾಡ್ತಾ ಇಲ್ವಾ, ಈ ರೀತಿಯ ಪ್ರಶ್ನೆಗಳನ್ನ ಚೀನಾ ಉದ್ಯಮಿ ಒಬ್ರು ಅವರಿಗೆ ಪ್ರಶ್ನೆ ಮಾಡಿದಾರಂತೆ. ಅವರ ಅಭಿಪ್ರಾಯವನ್ನ ಅವ್ರು ಪೋಸ್ಟ್ ಮಾಡಿದ್ದಾರೆ. ಕಿರಣ್ ಮುಜುಮ್ದಾರ್ ಅವರು ಬೆಂಗಳೂರಿಗೆ ಸಾಕಷ್ಟು ಬಯೋ ಮೆಡಿಸಿನ್ನಲ್ಲಿ ಟೆಕ್ನಾಲಜಿಲಿ ಅವರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಬೆಂಗಳೂರು ಕರ್ನಾಟಕ ರಾಜ್ಯ ಅವರು ಎಲ್ಲವನ್ನು ಕೂಡ ಕೊಟ್ಟಿದೆ. ಇಟ್ ಇಸ್ ಮ್ಯೂಚುವಲ್. ಈಗ ಮಳೆ ಆದ್ಮೇಲೆ ವಿಶೇಷವಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಬಹಳ ದೊಡ್ಡ ರೀತಿ ಮೊನ್ನೆ ನೀವು ಬರೀ ಕೇವಲ ಬೆಳೆ ಹಾನಿ ಆಮೇಲೆ ಇವೆಲ್ಲನೂ ಕೂಡ ನೋಡಿದ್ದೀರಿ. ಆದರೆ ಇಡೀ ರಾಜ್ಯದಲ್ಲಿ ಮಳೆ ಹಾನಿಗೆ ಮತ್ತು ಅಲ್ಲಿ ಭೀಮಾ ಇದರಲ್ಲಿ ಫ್ಲಡ್ನಲ್ಲಿ ಇಡೀ ರಾಜ್ಯದಲ್ಲಿ ನ್ಯಾಷನಲ್ ಹೈವೇ ಹಿಡ್ಕೊಂಡು ಸ್ಟೇಟ್ ಹೈವೇ ಹಿಡ್ಕೊಂಡು ಗ್ರಾಮೀಣ ರಸ್ತೆಗಳು ಹಿಡ್ಕೊಂಡು ಅದು ಜಿಲ್ಲಾ ಪಂಚಾಯತ್ ಇರ್ಬೋದು, PWD ಇರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಮನೆಗಳಿರ್ಬೋದು. ಈ ಸಲ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆನೇ ತಗೊಳ್ಳಿ, 58% ಅಡಿಷನಲ್ ಮಳೆ ಆಗಿದೆ. ಬಾಗಲಕೋಟೆ ಜಿಲ್ಲೆ 38%. ಈ ರೀತಿ ನಾವು ಎಂದೂ ಮಳೆಯನ್ನು ಕಂಡಿಲ್ಲ ದಿವಸ ಇಡೀ ರಾಜ್ಯದಲ್ಲಿ ಇದಾಗಿದೆ. ನಾನು ಅದರೇ ಹೇಳಿದ್ದೀನಿ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಅಲ್ಲಿ ಪ್ರವಾಸ ಬಂದಾಗ ಕೇವಲ ಇದನ್ನೆಲ್ಲನೂ ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಏನೇನು ರಸ್ತೆಗಳು ಹಾಳಾಗಿದ್ದಾವೆ, PWD ಏನಾಗಿದ್ದಾವೆ, ಸ್ಟೇಟ್ ಹೈವೇಸ್ ಏನಾಗಿದ್ದಾವೆ, ಶಾಲೆಗಳು, ಅಂಗನವಾಡಿಗಳು, ಈ ಎಲ್ಲವನ್ನ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ಅವರಿಂದ ನಾವು ಆಮೇಲೆ ಪವರ್ ಸ್ಟೇಷನ್ಸು ಎಲ್ಲಾನು ಇಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ಸು ಆಮೇಲೆ ನಿಮ್ಗೆ ಎಲೆಕ್ಟ್ರಿಕಲ್ ಕಂಡಕ್ಟರ್ಸ್ ಏನಂದ್ರೆ ವೈರ್ಸ್ ಅಂತ ಏನಂತೀರ ಎಲ್ಲನೂ ಕೂಡ ಇವತ್ತು ದಿವಸ ಬಹಳಷ್ಟು ಪೋಲ್ಸು ಬಹಳಷ್ಟು ಇವತ್ತು ದಿವಸದಾಗಿದೆ. ಬೆಂಗಳೂರಲ್ಲಿ ಇವತ್ತು ದಿವಸ ಈಗಾಗಲೇ ಕಿರಣ್ ಮುಜುಮ್ದಾರ್ ಗೊತ್ತಿದೆ, ಸರ್ಕಾರ 1,000 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಮಾಡಿದೆ. ಮತ್ತು ಈ ಗುಂಡಿಗಳು ನಮ್ಮ ಸರ್ಕಾರದಲ್ಲಿ ಅದಂತಲ್ಲ, ಹಿಂದೆ ಸರ್ಕಾರದಲ್ಲಿ ಇವತ್ತು ದಿವಸ ಅವ್ರು ಮಾಡಲಾದಷ್ಟು ಕೆಲಸ ಇವತ್ತು ದಿವಸ ಮಾಡಿ ಹೋಗಿದ್ದಾರೆ. ಅವರಿಂದ ಇವತ್ತು ದಿವಸ ಇಷ್ಟೆಲ್ಲ ಗುಂಡಿಗಳು ಇವತ್ತು ದಿವಸ ಆಗಿದಾವೆ. ಹೌದು, ಸ್ವಲ್ಪ ಮೊದಲು ನೀವು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರ, ಆಯ್ತಪ್ಪ ನೀವು ಇಷ್ಟು ದಿವಸ ಇದ್ದೀರಾ ಯಾಕೆ ಮಾಡಿಲ್ಲ ಅಂತೇಳಿ. ಈಗ ಮಾಡ್ತಾ ಇದ್ದೀವಿ, ಸಮಯ ತಗೋತದೆ. ಬೆಂಗಳೂರು ಒಂದು ಅಭಿವೃದ್ಧಿ ಒಂದು ನಾನು ಎಲ್ಲ ಆದ್ಮೇಲೆ ಕೇಳಿ, ಇಟ್ಸ್ ಅ ಗ್ರೋಯಿಂಗ್ ಸಿಟಿ, ಗ್ಲೋಬಲ್ ಸಿಟಿ. ಬಹಳ ಸಲ ಟ್ರಾಫಿಕ್ ಬಗ್ಗೆ ಮಾತಾಡ್ತೆ. ಲಂಡನ್ದಲ್ಲಿ 2 ಮೈಲ್ ಹೋಗ್ಬೇಕಂದ್ರೆ ನನ್ಗೆ 2.5 ಗಂಟೆ ತಗೋದು. ಲಂಡನ್ದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕನ್ಸುಲ್ ಜನರಲ್ಗೆ ಮನೆಗೆ ಹೋಗ್ಬೇಕಂದ್ರೆ 2.5 ತಾಸು ಟೈಮ್ ತಗೋತು. ಹೀಗೆ ಇದು ವೆರಿ ಗ್ರೋಯಿಂಗ್ ಸಿಟಿ. ಇವತ್ತೊಂದು ದಿವಸ ಇದೆಲ್ಲ ಪ್ರಾಬ್ಲಮ್ ಇದೆ. ಈಗ ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳಲ್ಲದೆ ಇವತ್ತು ಹೊರಗಿನ ಬಂದಂಥವ್ರು ಅವ್ರು ನಮ್ಮ ಮಕ್ಕಳನ್ನೇ. ಭಾರತ ದೇಶದಲ್ಲಿ ಅವರು ಉತ್ತರ ಪ್ರದೇಶದಿಂದ ಬಂದಿರ್ಬೋದು, ಗುಜರಾತ್ನಿಂದ ಬಂದಿರ್ಬೋದು, ತಮಿಳುನಾಡು ಬಂದಿರ್ಬೇಕು, ಆಂಧ್ರ ಪ್ರದೇಶ ಬಂದಿರ್ಬೇಕು, ಎಲ್ಲ ಈ ಪರ್ಟಿಕ್ಯುಲರ್ಲಿ IT ಸೆಕ್ಟರ್ನಲ್ಲಿ ಇದರಲ್ಲಿ ಎಲ್ಲರೂ ಕೂಡ ಬಂದಿರ್ತಾರೆ. ಗಂಡ ಹೆಂಡತಿ ಬರ್ತಾರೆ, ಒಂದು ಅಪಾರ್ಟ್ಮೆಂಟ್ ತಗೋತಾರೆ, ಅವ್ರ ಸ್ಯಾಲರಿಯಲ್ಲಿ EMI ಕೊಡ್ತಾರೆ, ಒಂದು ಕಾರ್ ತಗೋತಾರೆ. ಹಿಂಗಾಗಿ ಪ್ರೆಷರ್ ಆನ್ ಬೆಂಗಳೂರು ಇರ್ತಿದೆ. ಇದರ ಅರ್ಥ ನಾವು ನಮ್ಮ ಜವಾಬ್ದಾರಿಯಿಂದ ನಾವು ನುಡಿಸ್ಕೋತೀವಂತಲ್ಲ, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಕಿರಣ್ ಮುಜುಮ್ದಾರ್ ಅವ್ರಿಗೆ ಆತಂಕ ಪಡ್ಕೋಬೇಕಾಗಿಲ್ಲ. ಮತ್ತು ಅವರು ಕೂಡ CSR ನಲ್ಲಿ ಒಂದು ಸ್ವಲ್ಪ ತಮ್ಮ ಏರಿಯಾ ಸುತ್ತಮುತ್ತ ಮಾಡಲಿ ಒಂದು ಸ್ವಲ್ಪ. ಅದೇ ಕೆಲಸ ನಡೆದಿದೆ ಈಗ. ಹೀಗಾಗಿ ಈಗ ಇದನ್ನ ಮಾತಾಡುವಂಥದ್ದು ಕಿರಣ್ ಮುಜುಮ್ದಾರ್ಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರಿಗೂ ಗೊತ್ತಿದೆ, ಸರ್ಕಾರ ಈಗಾಗಲೇ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ. ಈಗ ಈ ಟ್ವೀಟ್ ಮಾಡುವಂತದ್ದು ಅವಶ್ಯಕತೆ ಇತ್ತು ಇಲ್ಲೋ ನಮ್ಗೆ ಗೊತ್ತಿಲ್ಲ. ಸಭೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ರು ಸರ್, ಅವತ್ತು ಕೂಡ ಮಾತನಾಡಿದ್ರು. ಸರ್ಕಾರ ಪದೇ ಮಾತಾಡಿರೋ ಉದ್ದೇಶ ಏನು? ಈ ಕೆಲಸ ಆದ್ಮೇಲೆ ಆಕ್ಷನ್ ತಗೊಳ್ಳೋಕೆ ನೀವು ಹೇಳ್ತಿದ್ರೆ, ಆಕ್ಷನ್ ತಗೊಂಡು ಕತೆ ಅದು.